ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ಲೀವ್ಸ್ ಕಟಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ವಿಡಿಯೋ ನೋಡ್ಬೋದು. ಯಾವ ರೀತಿ ನಾವು ಈಸಿಯಾಗಿ ಸ್ಲೀವ್ಸ್ನ ಕಟ್ ಮಾಡ್ಕೋಬೋದು, ಶೇಪ್ ಹೇಗೆ ತೆಗಿಯೋದು ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ಹೇಗಪ್ಪ ಸ್ಲೀವ್ಸ್ ಕಟ್ ಮಾಡೋದು ತೆಗಿಯೋದು ಅಂತ ನಾನು ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ಗೆ ನಾನು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಸ್ಟ್ಗೆ ನಾವು ಕೆಳಗಡೆ ಯಾವುದೇ ಆದ್ರೂ ಅರ್ಧ ಇಂಚು ಕೆಳಗಡೆ ಬಿಟ್ಟು ಮಾರ್ಕ್ ಹಾಕೋಬೇಕು. ಯಾವುದೇ ಬ್ಲೌಸ್ ಕಟ್ ಮಾಡಿ ನೀವು ಅರ್ಧ ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಆಯಿತಾ? ಈಗ ಸ್ಲೀವ್ಸ್ ಉದ್ದ ನೋಡ್ಕೊಳ್ಳೋಣ. ಸ್ಲೀವ್ಸ್ ಉದ್ದ ಬಂದ್ಬಿಟ್ಟು ಇವರು ಬಟ್ಟೆ ಸಾಕಾಗಲ್ಲ, ಸೀರೆ ಜಾಸ್ತಿ ಇದಾಗುತ್ತೆ ಅಂದ್ಬಿಟ್ಟು 1 ಇಂಚ್ ಕಮ್ಮಿ ಮಾಡೋಕ್ಕೆ ಹೇಳಿದ್ದಾರೆ. 1 ಇಂಚ್ ಕಮ್ಮಿನೇ ಇರಲಿ ಹೊಲಿರಿ ಅಂತ. ಆಮೇಲೆ ಇದು ಕ್ಯಾಲಫ್ ಡಿಸೈನ್ ಬರುತ್ತೆ. ಓಕೆನಾ? ಕ್ಯಾಲಫ್ ಡಿಸೈನ್ ಮಾಡಬೇಕು. 9.5 ಇಡ್ತೀನಿ. 9 ಇಂಚು ಇದು ಬರುತ್ತೆ. ಅರ್ಧ ಇಂಚು ಕ್ಯಾಲಫ್ ಡಿಸೈನ್ಗೆ ಹೋಗುತ್ತೆ. ಇದು ಅರ್ಧ ಇಂಚು ಕ್ಯಾಲಫ್ ಡಿಸೈನ್ಗೆ ಹೋಗುತ್ತೆ. ಓಕೆನಾ? ಈ ರೀತಿ ಬಂದು ಈ ಥರ ಕ್ಯಾಲಫ್ ಡಿಸೈನ್ ಮಾಡ್ತೀನಿ. ಓಕೆನಾ? ಇಲ್ಲಿಂದ ಮತ್ತೆ ನಾನು ಕ್ಯಾಲಫ್ ಡಿಸೈನಲ್ಲಿ ಆಮೇಲೆ ತೋರಿಸ್ತೀನಿ. ಫಸ್ಟ್ಗೆ ನಾನು ಸ್ಲೀವ್ಸ್ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಸ್ಲೀವ್ಸ್ನ ಬೇಕಂದರೆ ನೀವು ಈ ಥರ ಇಟ್ಕೋಬೋದು. ಓಕೆನಾ? ನೀವು ಬ್ಲೌಸಲ್ಲಿ ಇಟ್ಕೋತೀನಿ ಅಂದರೆ ಈ ಥರ ಇಟ್ಕೋಬೋದು. ಇಲ್ಲ ಅಂದರೆ ಬ್ಲೌಸ್ ಬೇಡ ಅನ್ನೋದಾದರೆ ಹಾಗೇನೂ ಮಾಡ್ಕೋಬೋದು. ಇದು ಬಂದ್ಬಿಟ್ಟು 4 ಇಂಚಿದೆ. ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಇವಾಗ ಮತ್ತೆ ಇದರಲ್ಲಿ ಇಲ್ಲಿಂದ ಈ ಕಂಕ್ಳಲ್ಲಿ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಇದು 9 ಇದೆ. ಇಲ್ಲಿಗೆ 9 ಇಂಚು ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ 9 ಇಂಚು ಮಾರ್ಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಕೆಳಗಡೆ ಸುತ್ತಳತೆ ಎಷ್ಟಿದೆ ನೋಡ್ಕೋಬೇಕು. ಇದು ಸ್ಲೀವ್ಸ್ನ ಸುತ್ತಳತೆ ಇಲ್ಲಿ ಬಂದ್ಬಿಟ್ಟು ನಮಗೆ 6.25 ಇದೆ. 6.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಇವಾಗ ಇಲ್ಲಿಂದ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ಒಂದು 2 ಇಂಚ್ ಆದರೆ ಸಾಕು ನಮಗೆ ಸ್ಟಿಚಿಂಗ್ಗೆ. ಮತ್ತು ಇವಾಗ ಇದನ್ನೇಗಪ್ಪ ಇದೇ ಮೇನು. ಇಲ್ಲೆಲ್ಲ ನೀವು ಹೆಂಗಾದರೂ ಮಾರ್ಕ್ ಮಾಡ್ಬೋದು. ಇಲ್ಲಿ ನಿಮಗೆ ಮೇನು. ಇವಾಗ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೋಬೇಕು ಅನ್ನೋದು. ಫಸ್ಟ್ಗೆ ನೀವು ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ, ಸ್ಟ್ರೇಟ್ ಮಾರ್ಕ್. ಓಕೆನಾ? ಇಲ್ಲಿಂದ ಇಲ್ಲಿಗೆ ಈ ರೀತಿ ಒಂದು ಸ್ಟ್ರೇಟ್ ಹಾಕೊಳ್ಳಿ. ಇದು ಈ ರೀತಿ ಬಂತು. ಇವಾಗ ಟೇಪಲ್ಲಿ ಇಲ್ಲಿಂದ ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿ. ಓಕೆನಾ? ಈ ರೀತಿ ಫೋಲ್ಡ್ ಮಾಡಿದಾಗ ಇಲ್ಲಿ ಮಧ್ಯ ಬರುತ್ತೆ. ಮಧ್ಯ ಒಂದು ಮಾರ್ಕ್ ಹಾಕೊಳ್ಳಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. 1.5 ದೊಡ್ಡ ಬ್ಲೌಸ್ ಆಗಿರೋದ್ರಿಂದ 1.5 ಇಟ್ಕೊಂಡ್ರೆ ಸಾಕು. ಓಕೆನಾ? ಈ ಕಡೆಯಿಂದನೂ 1.5. ಓಕೆನಾ? ಈ ರೀತಿ ತಗೊಂಡು ಈಗ ಇದನ್ನು ಈ ರೀತಿ ತೊಗೋಬೇಕು. ನೋಡಿ, ಈ ರೀತಿ 1.5 ಇಂಚು ತೊಗೊಂಡು ಇಲ್ಲಿಗೆ ಬರಬೇಕು. ಇಲ್ಲಿ ಮಧ್ಯೆ ಪಾಯಿಂಟ್ ಮಾಡಿದ್ದೀವಲ್ಲ, ಈ ಪಾಯಿಂಟು ಇಲ್ಲಿಗೆ ಬಂದು ಈ ರೀತಿ ಸೇರಬೇಕು. ಓಕೆನಾ? ಇಲ್ಲಿಂದ ಈಗ ಹೋಗ್ಬೇಕು. ಇಲ್ಲಿ ಮತ್ತೆ ಇಲ್ಲಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಹೋಗ್ಬೇಕು. ಓಕೆನಾ? ಇಷ್ಟೇ. ನೀವು ಇಲ್ಲಿ ಮಧ್ಯೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ 1.5. ಚಿಕ್ಕ ಬ್ಲೌಸ್ ಆದರೆ 1 ಇಂಚ್ ಸಾಕು. ಇದು ದೊಡ್ಡ ಬ್ಲೌಸು, ದೊಡ್ಡ 47 ಇಂಚು ಎದೆ ಸುತ್ತಳತೆ ಇರೋ ಬ್ಲೌಸ್ ಆಗಿರೋದ್ರಿಂದ ಇದನ್ನು ಮಾತ್ರ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಮತ್ತು ಈ ರೀತಿ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ಬರುತ್ತೆ. ಓಕೆನಾ? ಮತ್ತೆ ಇಲ್ಲಿಂದ ಶೇಪ್ ತೆಗೆಯೋದು ಈ ಥರ ಬಂದು ಹೀಗೆ ಹೋಗೋದು. ಓಕೆನಾ? ಈ ರೀತಿ ಬರುತ್ತೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು. ನೀವು ನೀಟಾಗಿ ಇಲ್ಲಿ ಮಧ್ಯೆ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿಂದ 1.5 ಇಂಚು ಇಲ್ಲಿಗೆ ಬಂದು ಇಲ್ಲಿಂದ ಹಿಂಗೆ ಜಾಯಿಂಟ್ ಮಾಡ್ಕೊಂಡ್ರೆ ಸಾಕು. ಮತ್ತು ನೀವು ಇಲ್ಲೇನಾದರೂ ಸ್ವಲ್ಪ ಹಿಂಗೆ ತೊಗೋತೀವಿ ಅಂದರೆ, ಇದನ್ನ ಹಿಂಗೆ ತೊಗೊಂಡಿವಿ ಅಂದರೆ ಇಲ್ಲಿ ಜಾಸ್ತಿ ಬರುತ್ತೆ ಬಟ್ಟೆ. ಅವಾಗೇನಾಗುತ್ತೆ, ಗುಪ್ಪೆ ಬರುತ್ತೆ. ಓಕೆನಾ? ಇಲ್ಲಿ ಜಾಸ್ತಿ ಬರೋ ಬಟ್ಟೆ ಇಲ್ಲ. ಇಲ್ಲಿ ನಾವು ಹಿಂಗೆ ತೊಗೊಳೋದ್ರಿಂದ ಅವಾಯ್ಡ್ ಆಗುತ್ತೆ. ಮತ್ತು ಆಮೇಲೆ ನಿಮ್ಗೆ ಇಲ್ಲಿ ಅಳತೆ ಇಲ್ಲಿ ಕರೆಕ್ಟಾಗಿರುತ್ತೆ, ಆದರೂ ಉದ್ದ ಬರ್ತಾ ಇರುತ್ತೆ ಬ್ಲೌಸ್. ಯಾಕೆಂದರೆ ಇಲ್ಲಿ ಜಾಸ್ತಿ ಹೋಗ್ತೈತೆ. ಹಿಂಗೆ ಬಂದ್ಬಿಟ್ಟಿರುತ್ತಲ್ವ, ಇಲ್ಲಿ ಲೆಂತ್ ಬಂದ್ಬಿಟ್ಟಿರುತ್ತೆ. ಈ ಕಡೆಯಿಂದ ಈ ಕಡೆ ಲೆಂತ್ ಇರುತ್ತೆ. ಇಲ್ಲಿ ನಮಗೆ ಕರೆಕ್ಟಾಗಿರುತ್ತೆ. ಇಲ್ಲಿ ಹಿಂಗೆ ತೊಗೊಂಡಿರ್ತೀವಲ್ಲ, ಹಾಗಾಗಿ ಇಲ್ಲೂ ಲೆಂತ್ ಬಂದ್ಬಿಟ್ಟಿರೋದ್ರಿಂದ ನಮಗೆ ಸ್ಲೀವ್ಸ್ ಉದ್ದ ಅನಿಸುತ್ತೆ ಅವ್ರಿಗೆ. ಓಕೆನಾ? ಆ ಥರ ಆಗಬಾರ್ದು. ಅಂದರೆ ನೋಡಿ ಫ್ರೆಂಡ್ಸ್, ಈ ರೀತಿ ಈ ಮಾರ್ಕ್ನ ನೆನ್ಪಿಟ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಫಸ್ಟು ಇನ್ನೊಂದ್ಸಲ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಒಂದು ಗೆರೆ ಹಾಕ್ಕೊಳ್ಳಿ. ಗೆರೆ ಹಾಕ್ಕೊಂಡಾದ್ಮೇಲೆ ಈ ಟೇಪಲ್ಲಿ ಈ ರೀತಿ ಫೋಲ್ಡ್ ಮಾಡಿ, ಇಲ್ಲಿ ಜಾಯಿಂಟಿಂಗ್ ಇರುತ್ತಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿ, ಇಲ್ಲಿ ಮಧ್ಯ ಮಾರ್ಕ್ ಮಾಡಿಕೊಂಡು ಈ ರೀತಿ. ಈಗ ಇಲ್ಲಿಂದ 1.5 ಇಂಚಿಗೆ ತೊಗೊಳ್ಳಿ. ದೊಡ್ಡ ಬ್ಲೌಸ್ ಆದರೆ 1.5, ಚಿಕ್ಕ ಬ್ಲೌಸ್ ಆದರೆ 1 ಇಂಚ್ ಸಾಕು. 1.5 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದನೂ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ನೀಟಾಗಿ ಇಲ್ಲಿಗೆ ಸೇರಿಸ್ಕೊಂಡು ಇಲ್ಲಿಂದ ಮತ್ತೆ ಇದನ್ನು ತೊಗೊಂಡೋಗಿ ಹಿಂಗೆ ಸೇರಿಸ್ಕೊಳ್ಳಿ ಅಷ್ಟೇ. ಓಕೆನಾ? ಇಷ್ಟೇ ಇದು ಮೆಥಡು.
ಈಸಿಯಾಗಿ ಮಾಡ್ಕೋಬೋದು. ನಿಮ್ಗೆ ಈ ಥರ ಕಟಿಂಗ್ ಮಾಡಿ ನೋಡಿ, ಒಂಚೂರು ರಿಂಕಲ್ಸ್ ಬರಲ್ಲ, ಏನು ಬರಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನೀವು ಈಗ ತೊಗೊಳೋದ್ರಿಂದ ಏನಾಗುತ್ತೆ, ಇಲ್ಲಿ ಜಾಸ್ತಿ ಬಟ್ಟೆ ಬರೋದ್ರಿಂದ ಏನಾಗುತ್ತೆ, ನಮಗೆ ರಿಂಕಲ್ಸ್ ಬರುತ್ತೆ. ಓಕೆನಾ. ಮತ್ತು ಇದೊಂದು ನಾವು ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ಸ್ಟಿಚಿಂಗ್ ಹಿಂಗೆ ಬರಬೇಕು. ನೀವು ಇಲ್ಲೇ ಏನಾಗುತ್ತೆ, ಒಂದು ಸ್ವಲ್ಪ ಹಿಂಗೆ ಒಂಚೂರು ಹಿಂಗೆ ಬಂದು ಹಿಂಗೆ ಸೇರಿಸೋದು, ಇಲ್ಲ ಹಿಂಗೆ ಬಂದರೆ ಟೈಟ್ ಆಗಿಬಿಡುತ್ತೆ, ಹಿಂಗೆ ಬಂದರೆ ಟೈಟ್ ಆಗಿಬಿಡುತ್ತೆ, ಇಲ್ಲಿ ಹಿಂಗೆ ಹೋದಾಗ ಲೂಸ್ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿ ಇದನ್ನು ನೋಡಿಕೊಂಡು ಇದು ಮಾಡಬೇಕು. ಇಲ್ಲ ಸಖತ್ ಲೂಸ್ ಬರುತ್ತೆ ಅಂದ್ರೆ ಒಂದು ಪಾಯಿಂಟ್ ಅಷ್ಟು ಹಿಂಗೆ ತೊಗೋಬೇಕು ಕ್ರಾಸಾಗಿ, ಇಲ್ಲಿ ಒಂದು ಪಾಯಿಂಟ್ ಅಷ್ಟು ಬಂದು ಇಲ್ಲಿ ಚೇಂಜ್ ಆಗಬೇಕು. ಆ ಥರ ಸ್ಟಿಚಿಂಗಲ್ಲಿ ನೋಡ್ಕೋಬೇಕು ಅದು ನಾವು. ಓಕೆನಾ. ಇದಿಷ್ಟೇ ಇದ್ರ ಮೆಥಡು. ಹಿಂಗೆ ತೊಗೊಳ್ಳಿ, ಮತ್ತು ಫೋಲ್ಡ್ ಮಾಡಿ ಇಲ್ಲಿ 1.5 ಇಂಚ್ ತೊಗೊಂಡು ಈ ರೀತಿ ತೊಗೊಳ್ಳಿ. ನೀವು ಹಿಂಗೆ ತೊಗೊಳೋದ್ರಿಂದ ಪರ್ಫೆಕ್ಟಾಗಿ ಬರೋಲ್ಲ, ರಿಂಕಲ್ಸ್ ಬರುತ್ತೆ. ಇದು ನೆನ್ಪಿಟ್ಕೊಂಡು ಈಸಿಯಾಗಿ ಮಾಡುವಂಥ ಮೆಥಡ್ ಇದು. ಆರಾಮಾಗಿ ನೀವು ಈ ಥರ ಕಟಿಂಗ್ ಮಾಡಿ ಒಂದ್ಸಲ ಬ್ಲೌಸ್ ಹೊಲಿದು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಪರ್ಫೆಕ್ಟಾಗಿ ಅನ್ನೋದು ಒಂದು ಐಡಿಯಾ ಬರುತ್ತೆ. ಓಕೆನಾ ಫ್ರೆಂಡ್ಸ್. ಇವಾಗ ಕಟ್ ಮಾಡೋಣ. ಈ ರೀತಿ ತಗೊಂಡು ಮತ್ತೆ ಮಾಮೂಲಿ ತಗೊಂಡು ಇಷ್ಟು ಇದು. ಮತ್ತೆ ಈಗ ಇಲ್ಲಿಂದ 2 ಪೀಸ್ ತಗೊಳ್ಳಿ ಶೇಪ್ ತೆಗಿಯೋಕ್ಕೆ. ಮಾಮೂಲಿ ಇಲ್ಲಿಂದ ಇಷ್ಟೇ ನೋಡಿ, ಈ ರೀತಿ ಬರಬೇಕು. ನ್ಯಾಚ್ ಹಾಕೊಳ್ಳಿ. ಇದು ಫ್ರಂಟು ಅಂತ ಗೊತ್ತಾಗೋದಕ್ಕೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಜಾಯಿಂಟಿಂಗ್ಗೆ ಇಲ್ಲಿ ಒಂದು ನ್ಯಾಚ್ ಹಾಕೊಂಬಿಡಿ. ಹಾಗೇನಾಗುತ್ತೆ, ನಿಮಗೆ ಆರಾಮಾಗಿ ಈ ರೀತಿ ಬರುತ್ತೆ. ಓಕೆನಾ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ಲ. ಈ ರೀತಿ ಟ್ರೈ ಮಾಡಿ. ಸ್ಲೀವ್ಸ್ ಇಷ್ಟು ನೀಟಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು, ನಾವು ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೀವು ಈ ರೀತಿ ಟ್ರೈ ಮಾಡಿ ಒಂದ್ಸಲ ಸ್ಟಿಚ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಇದು ಮಿಸ್ಟೇಕ್. ಇದು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಒಂಚೂರು ಪರ್ಫೆಕ್ಟಾಗಿ ಬರುತ್ತೆ, ನೀಟಾಗಿ ಬರುತ್ತೆ, ಒಂಚೂರು ಹೆಚ್ಚು ಕಮ್ಮಿ ಬರಲ್ಲ. ನೀವು ಇದ್ಲೇನಾದರೂ ತಿರ್ಗಾ ಮತ್ತೆ ಆ ಕಡೆ ಸ್ವಲ್ಪ ಜಾಸ್ತಿ ತೊಗೊಳ್ಳೋದು, ಆ ಥರ ಮಾಡೋದ್ರಿಂದ ಹೆಚ್ಚು ಕಮ್ಮಿ ಆಗ್ಬೋದು. ನಾನು ಹೇಳಿರೋ ಮೆಥಡಲ್ಲಿ ಕರೆಕ್ಟಾಗಿ ತೊಗೊಂಡ್ರೆ ನೀವು ಒಂಚೂರು ರಿಂಕಲ್ಸ್ ಬರಲ್ಲ. ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.